4 ಕೋಆಪರೇಟಿವ್ ಸೊಸೈಟಿ ಇದೆ, ಯಾವ ಯೂನಿಯನ್ ಇಲ್ಲ, ಏನಿಲ್ಲ. ಯೂನಿಯನ್ ಅವ್ರು ಇದ್ದರೂ ಕೂಡ ಎಲ್ಲರೂ ಕರೆಸಿ ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಬೇಕು. ಸರ್ಕಾರ ತೀರ್ಮಾನ ಮಾಡೋದಕ್ಕೆ MP ಅವರು ಪ್ರಾಪರಾಗಿ ಏನು ಇವರ ಪ್ರಾಬ್ಲಮ್ ಅಂತ ಹೇಳಬೇಕು. ಏನು ಅವ್ರ ಪ್ರಾಬ್ಲಮ್ ಅನ್ನೋದನ್ನು ಸೇವ್ KGF ಯುನೈಟೆಡ್ ಫ್ರಂಟ್ ವಿತ್ ಡಾಕ್ಯುಮೆಂಟ್ ಅವ್ರು ಕೊಟ್ಟಿದ್ದೀವಿ. ಅವ್ರು ಮಾಡ್ತೀನಿ ಅಂತ ಹೋಗಿದ್ದಾರೆ, ಅದು ನಡೀತದೆ. ಈ ಹಳೆ ಕಥಲ ಏನಿಲ್ಲ, ಹೊಸ ಕತೆ ಸೇವ್ KGF ಯುನೈಟೆಡ್ ಫ್ರಂಟ್ ಲೀಡ್. ಹಳೆ ಕಥಲ ಏನಿಲ್ಲ, ಹೊಸ ಕತೆ ಸೇವ್ KGF ಯುನೈಟೆಡ್ ಫ್ರಂಟ್ ಲೀಡ್. 20 ವರ್ಷದ ತಲೆಮಾರು ಹೋಯ್ತು, ಈಗ ಹೊಸ ತಲೆಮಾರು ಬಂದಿರೋದು, ಅದನ್ನ ಮರ್ತು ಬಿಡು ಆಯ್ತಾ. 20 ವರ್ಷನೂ ಒಬ್ಬರೇ ಇದ್ರು, ಒಬ್ಬರೇ ಆಳ್ವಿಕೆ ಮಾಡಿದ್ರು, ಆ ಕತೆ ಬೇಡ. ಈಗ ನಾನು ಹೇಳೋದೇನೆಂದರೆ, ಇವತ್ತು ಈ ಸೇವ್ ಕಮಿಟಿ ಯುನೈಟೆಡ್ ಏನು ಫ್ರಂಟ್ ಇದೆ, ಇದು ಎಲ್ಲರೂ ಬೇಕಾದ್ರೆ ಒಗ್ಗಟ್ಟಾಗಿ ಸೇರಿಸೋದು ಬಲ ಶಕ್ತಿ ಈ ಸೇವ್ ಕಮಿಟಿಗಿದೆ. ಆದ್ದರಿಂದ ಇದಕ್ಕೆ ಮೇಲೆ ಆ ರೀತಿ ಏನು ನಡೆಯೋದಿಲ್ಲ, ಎಲ್ಲ ಒಗ್ಗಟ್ಟಾಗಿ ಊರನ್ನ ಡೆವಲಪ್ಮೆಂಟ್ ಮಾಡೇ ಮಾಡ್ತಾರೆ ಮಲ್ಲೇಶ್ವರ ಅನ್ನೋದು ನಮ್ಮ ಒಂದು. ಬೆಮೆಲ್ ಅವರು ಹ್ಯಾಂಡ್ ಓವರಲ್ಲಿತ್ತು. ಮೊನ್ನೆ ಮಾತಾಡಿದಾಗ ಸುಮಾರು 1-1.5 ತಿಂಗಳಿಂದ ಬೆಮೆಲ್ಲು ಮತ್ತು BGML ಮತ್ತು DC ಆಫೀಸಲ್ಲಿ ಎಲ್ಲರೂ ಸೇರಿ ಮಾತಾಡಿದಾಗ ಇದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯಾಕಂದರೆ ಅದು ಫಾರ್ಮ್ಯಾಲಿಟೀಸ್ ಏನೇನಿದೆ ಅಂತ ನೋಡಿಕೊಂಡು ಸುಮಾರು ಒಂದು 20-25 ಡೇಸ್ ಬ್ಯಾಕ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇವ್ರಿಗೆ. ಇದನ್ನು ಕ್ಲೀನ್ ಮಾಡಿ ಅಂತ ಹೇಳಿದ್ಮೇಲೆ ಇವ್ರ ಹತ್ರ ಫಂಡ್ಸ್ ಇಲ್ಲ ಅಂದಾಗ ಜಾಯಿಂಟ್ ಸೆಕ್ರೆಟ್ರಿ BGML ಅವ್ರು ಮಾತಾಡಿ ಅವ್ರು ನೆನ್ನೆ ಪರ್ಮಿಷನ್ ಕೊಟ್ಟಿದ್ದಾರೆ. JCB ಬಂದು ಕೆಲಸ ಮಾಡ್ತಾಯಿದೆ ಇವತ್ತು. ಆ ಒಂದು JCBಯಲ್ಲಿ ಇನ್ನೂ ಜಾಸ್ತಿ ದಿನ ಆಗುತ್ತೆ ಅದಕ್ಕೆ ಇನ್ನೂ ಒಂದು 4-5 ಕಳಿಸಿ ಅಂತ ಹೇಳಿದ್ದೀನಿ. 4-5 ಸುಮಾರು ಒಂದು 20ನೇ ತಾರೀಕು ಅಷ್ಟೊತ್ತಿಗೆ ಲ್ಯಾಂಡ್ ಎಲ್ಲ ಲೆವೆಲ್ ಮಾಡಿ ಇದನ್ನು ಸಿವಿಲ್ ವರ್ಕು ಸ್ವಲ್ಪ ಪೇಂಟಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಲೈಟಿಂಗು ಸ್ವಲ್ಪ ಬೇಕು ರಾತ್ರಿ ಹೊತ್ತು, ಅಂದರೆ ರಾತ್ರಿ ಹೊತ್ತು ಬೇಡ, ಬರೀ ಸೆಕ್ಯೂರಿಟಿ ರೀಸನ್ಸ್ ಮಾತ್ರ ಲೈಟಿಂಗ್ ಹಾಕಿ ಒಂದು 6 ತಿಂಗಳಾದಮೇಲೆ ಬೇಕಾದರೆ ಆಡೋಕ್ಕೆ ಹುಡುಗರೆಲ್ಲ ಬಂದು ನೈಟ್ ಆಡಲಿ ಅಂತ ಏನಾದರೂ ಪರ್ಮಿಷನ್ ಪೊಲೀಸ್ ಅವ್ರನ್ನೆಲ್ಲ ಕೇಳಿ ಆಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು 25-30 ಒಂದು ತಿಂಗಳೊಳಗಡೆ ಇಲ್ಲಿ ಒಂದು ಗೇಮ್ ಆಡ್ಸೋಕ್ಕೆ ಎಲ್ಲ ಸಿದ್ಧತೆ ಮಾಡ್ತೀವಿ. ಯಾಕೆಂದರೆ ಸುಮ್ಮನೆ ನಾವು ಆಶ್ವಾಸನೆ ಕೊಡೋದು ಬೇಡ. ಒಂದು ತಿಂಗಳಷ್ಟೊತ್ತಿಗೆ ಇವತ್ತು ಏನು ಇದೆ ಜೂನ್ 15 ಅಷ್ಟೊತ್ತಿಗೆ ಒಂದು ಗೇಮ್ ಆಡಿಸ್ಬೇಕು ಅಂತ. ಅದರಲ್ಲಿ ನೀವು ಪಬ್ಲಿಕ್ ನೀವು ಇನ್ವಾಲ್ವ್ ಆಗಿ, ಪ್ರೆಸ್ ಅವ್ರು ನೀವು ಇನ್ವಾಲ್ವ್ ಆಗಲಿ. ಹಾಗೆ ಒಂದು ಏನು ಗತ ವೈಭವ ಏನಿತ್ತು ಇಲ್ಲಿ, ಏನು ನ್ಯಾಷನಲ್ ಟೂರ್ನಮೆಂಟ್ಸ್ ಏನೇನಾಯಿತು ಅಷ್ಟು ಬೇಡ. ಅಟ್ಲೀಸ್ಟ್ ಫಸ್ಟು ಗೇಮ್ಸ್ ಆಡಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಏನಾದರೂ ಒಂದು ಟೂರ್ನಮೆಂಟ್ಸ್ ಮಾಡಿ ಶುರು ಮಾಡಿಸೋಣ. ಆಮೇಲೆ ವಾಪಸ್ಸು ಏನು ಹೆಂಗಿತ್ತು KGF ಹಂಗೆ ವಾಪಸ್ ಹೋಗೋದು ನಮ್ಮ ಪ್ರಯತ್ನ. ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಸರ್ಕಾರದಿಂದ ಅನುದಾನಗಳು ಅವ್ರಿಗೆ ಮಾಡ್ತಾರೆ. ನಿಮ್ಮ ಅನುದಾನದಲ್ಲಿ ಈ ಡೆವಲಪ್ಮೆಂಟ್ಗೆ ಏನು ಇವರು ಏನೇನು ಆಗುತ್ತೋ ಅವ್ರ ಅನುದಾನದಲ್ಲಿ ಜಾಯಿಂಟ್ ಸೆಕ್ರೆಟರಿ ಹೇಳಿದ್ದಾರೆ. ಲೈಟಿಂಗ್ಸ್ ಬೇಕು ಅಂದರು, ಲೈಟಿಂಗ್ಸ್ ಒಂದಷ್ಟು ನಾನು ಹಾಕ್ತೀನಿ. ದಟ್ ಇಸ್ ಓನ್ಲಿ ಫಾರ್ ಸೆಕ್ಯೂರಿಟಿ ಪರ್ಪಸ್, ನಾಟ್ ಫಾರ್ ಫ್ಲಡ್ ಲೈಟ್ ಗೇಮ್ಸ್ ಎಲ್ಲ, ಬಟ್ ಓನ್ಲಿ ಫಾರ್ ಲೈಟಿಂಗ್ ಬೇಕು ಇದೆಲ್ಲ ಹಾಕ್ಸ್ತೀನಿ. ನೋಡೋಣ ಇರಿ ಏನೇನಾಗುತ್ತೋ. ಯಾಕಂದರೆ ರೆನೋವೇಷನ್ ನಾವು ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳೋದು ಬೇಡ. ರಿಪೇರ್ಸು ಮತ್ತು ಪೇಂಟಿಂಗ್ ಏನಿದೆ ಅದು ಮತ್ತು JCBದು ಅದೆಲ್ಲ ಬೈಫರ್ಕೇಟ್ ಮಾಡ್ಕೊಳ್ಳಿ. ಟೆಂಡರ್ಗೆ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಜಾಯಿಂಟ್ ಸೆಕ್ರೆಟರಿ ಒಪ್ಕೊಂಡಿದ್ದಾರೆ. ಚಿಕ್ಕದಾಗಿ ಇವಾಗ JCB ವರ್ಕ್ ಮಾತ್ರ 1 ಲಕ್ಷ 2 ಲಕ್ಷ ಎಷ್ಟಾಗುತ್ತೋ ಅಷ್ಟು, ಅದೇ ಬೇರೆ ಬಿಲ್ಲು. ಈ ಸಿವಿಲ್ ವರ್ಕ್ಸೇ ಬೇರೆ ಬಿಲ್ಲು, ಪೇಂಟಿಂಗೇ ಬೇರೆ ಬಿಲ್ಲು, ಹಂಗೆ ಮಾಡೋಕ್ಕೆ ಹೇಳಿ. ಸರ್, ಅಗತ್ಯ ಬಿದ್ದರೆ ನಿಮ್ಮ ಅನುದಾನ ಕೂಡ ಇಲ್ಲಿ ಲೈಟಿಂಗ್ಸ್ ಹಾಕ್ತಾಯಿದ್ದೀನಿ ನಾನು. ಲೈಟಿಂಗ್ಸ್ ಹಾಕ್ತೀನಿ ನಾನು ನನ್ನ MP ಲ್ಯಾಡ್ಸಿಂದ. ಆಯಿತಾ? ಥ್ಯಾಂಕ್ ಯು.